ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 30 ಬಹಳ ಶಕ್ತಿಶಾಲಿ ದಿನ. ನಾಳೆಯ ಒಂದು ಏಪ್ರಿಲ್ 30 ಈ ರಾಶಿ ಚಕ್ರದವರಿಗೆ ಅದೃಷ್ಟವನ್ನು ತರುತ್ತದೆ. ಒಟ್ಟಾರೆಯಾಗಿ ನಾಳೆಯಿಂದ ಒಂದು ವಿಶೇಷವಾದ ಗುರುವಾರ ಪ್ರಾರಂಭವಾಗ್ತಾ ಇರೋದ್ರಿಂದ ರಾಯರ ಸಂಪೂರ್ಣವಾದ ಅನುಗ್ರಹ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದೃಷ್ಟ, ಶಾಂತಿ, ನೆಮ್ಮದಿ, ಸುಖವನ್ನು ತಂದುಕೊಡುತ್ತೆ. ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ನೆಮ್ಮದಿಯ ಜೀವನವನ್ನು ಶುರು ಮಾಡ್ತಾರೆ. ಹಾಗಾದರೆ ಯಾವ ರಾಶಿಯವರಿಗೆ ಶುಭ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಸಿಗುತ್ತದೆ, ನಾಳೆಯ ಒಂದು ವಿಶೇಷವಾದ ಭವಿಷ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಈ ರಾಶಿ ಚಕ್ರದವರಿಗೆ ದಿನ ಪೂರ್ತಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕಠಿಣ ಪರಿಶ್ರಮದೊಂದಿಗೆ ಆರ್ಥಿಕವಾಗಿ ಅದೃಷ್ಟದ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಯಾವ ರಾಶಿಯವರಿಗೆ ಇರುತ್ತೋ ಅಂಥವರು ಜೀವನದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜಯವನ್ನ ಗಳಿಸಿಕೊಳ್ತಾರೆ, ನೆಮ್ಮದಿಯನ್ನ ಬರಮಾಡ್ಕೊಳ್ತಾರೆ. ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ನೆಮ್ಮದಿಯ ಜೀವನ ಈ ರಾಶಿ ಚಕ್ರದವರಿಗೆ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಉತ್ತಮವಾಗಿ ಆದಾಯವನ್ನ ಪಡೆದುಕೊಳ್ತೀರಾ, ಅವಕಾಶಗಳನ್ನ ಹೆಚ್ಚಿಸಿಕೊಳ್ತೀರಾ. ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನಿಮ್ಮ ಗೌರವ, ಖ್ಯಾತಿ ಹೆಚ್ಚಾಗುತ್ತೆ. ಮಹತ್ವಾಕಾಂಕ್ಷೆಯನ್ನು ಪೂರೈಸಲು ಹೆಚ್ಚು ಶ್ರಮಿಸಬೇಕಾಗುತ್ತೆ. ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ. ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ. ಅದೃಷ್ಟವು ನಿಮ್ಮ ಕೈ ಹಿಡಿಯುತ್ತೆ. ಅಷ್ಟೇ ಅಲ್ಲದೆ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ದೇವರ ಆಶೀರ್ವಾದ, ವೃತ್ತಿ, ಹಣಕಾಸು, ಪ್ರೇಮ ವ್ಯವಹಾರದಲ್ಲಿ ಗಮನಾರ್ಹವಾದ ಬದಲಾವಣೆಯನ್ನು ಪಡೆದುಕೊಳ್ಳಬಹುದು. ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿ ಚಕ್ರದವರಿಗೆ ನಾಳೆ ಒಂದು ವಿಶೇಷವಾಗಿರುವಂತಹ ಸಂದರ್ಭ. ಮೀನ ರಾಶಿಗೆ ಸೂರ್ಯನ ಒಂದು ವಿಶೇಷವಾದ ಆಗಮನ ಶಕ್ತಿಯನ್ನು ತುಂಬುತ್ತೆ. ಸ್ವಂತ ರಾಶಿಯಲ್ಲಿ ಸೂರ್ಯನು ಅತ್ಯುತ್ತಮ ಸ್ಥಾನದಲ್ಲಿ ಇರ್ತಾನೆ. ಈ ಸಂಚಾರವು 2 ಕಾಲಗಳವರೆಗೂ ಮುಂದುವರಿಯುತ್ತದೆ. ಸೂರ್ಯನ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ. ಇದರಿಂದಾಗಿ ಇವರಿಗೆ ಅತ್ಯುತ್ತಮವಾಗಿರುವಂತಹ ಲಾಭ, ನೆಮ್ಮದಿ, ಸುಖ, ಶಾಂತಿಯ ಜೀವನ, ನಾಯಕತ್ವ, ಆತ್ಮವಿಶ್ವಾಸ ಬಲಗೊಳ್ಳುತ್ತೆ. ಹೊಸ ಆರಂಭಗಳಿಗೆ ಅನುಕೂಲಕರವಾಗಿರುವ ಸಮಯಗಳು ಸೃಷ್ಟಿಯಾಗುತ್ತೆ. ಹೌದು, ಈ ರಾಶಿಯವರಿಗೆ ಇನ್ನು ಮುಂದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾಯಕತ್ವದ ಗುಣಗಳು ಹೊರಹೊಮ್ಮುತ್ತದೆ. ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಉದ್ಯಮಿಗಳು ಹೊಸ ಯೋಜನೆಯನ್ನು ಪ್ರಾರಂಭಿಸಬಹುದು ಮತ್ತು ಲಾಭವನ್ನು ಗಳಿಸಬಹುದು. ಆರೋಗ್ಯ ಕೂಡ ಸುಧಾರಣೆಯಾಗುತ್ತೆ. ದೈಹಿಕವಾಗಿ ಶಕ್ತಿ ಹೆಚ್ಚಾಗುತ್ತೆ. ನಾಳೆಯ ಒಂದು ವಿಶೇಷವಾಗಿ ಅದೃಷ್ಟ, ಲಾಭವನ್ನು ಪಡೆದುಕೊಳ್ಳುವಂತಹ ಸಮಯ. ಈ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶವನ್ನು ನೀಡಲಾಗುತ್ತದೆ. ವೃತ್ತಿಯಲ್ಲಿ ಯೋಜಿತ ಕಾರ್ಯಗಳು ಒಂದೊಂದಾಗಿ ಪೂರ್ಣಗೊಳ್ಳುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಅನಿರೀಕ್ಷಿತವಾಗಿ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಪ್ರೇಮ ವಿಚಾರದಲ್ಲಿ ಸಕಾರಾತ್ಮಕತೆ ತುಂಬಿರುತ್ತದೆ. ಒಂಟಿ ಜನರಿಗೆ ಉತ್ತಮವಾದ ಪ್ರವಾಸಗಳು ಸಿಗಬಹುದು. ವಿವಾಹ ಸಂಬಂಧಗಳು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ವೈಯಕ್ತಿಕವಾಗಿ ಬೆಳವಣಿಗೆಗೆ ಸಾಧ್ಯವಾಗುವಂತಹ ಅವಕಾಶಗಳು ಸುರಿಯುವಂತಹ ಸುರಿಮಳೆಯನ್ನ, ಅದೃಷ್ಟವನ್ನ ನೀವು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಈ ಒಂದು ವಿಶೇಷವಾದ ಸಮಯವನ್ನ ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಬೇಕು. ಇನ್ನು ನಿಮ್ಮ ವೃತ್ತಿ, ಕೆಲಸ, ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಕೋಟ್ಯಾಧೀಶ್ವರ ಯೋಗ ಪ್ರಾಪ್ತಿಯಾಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿ ಸುವರ್ಣ ಯುಗ ಪ್ರಾರಂಭವಾಗುವಂತಹ ಸಮಯ. ಏಕೆಂದರೆ ಮೇ 1ನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ ಬರ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಗುರುವಿನ ದೃಷ್ಟಿಯಿಂದ ಶುಭ ಫಲಿತಾಂಶಗಳು ಉಂಟಾಗುತ್ತದೆ. ಇದು ಒಂದು ಸುವರ್ಣ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಜೀವನದ ಮೇಲೆ ಸಕಾರಾತ್ಮಕವಾದ ಪರಿವರ್ತನೆ, ನೆಮ್ಮದಿ, ಸುಖ, ಶಾಂತಿಯನ್ನು ತಂದುಕೊಡುತ್ತೆ. ನವಗ್ರಹದಲ್ಲಿ ಶುಭ ಗ್ರಹ ಎಂದು ಕರೆಯಲ್ಪಡುವಂತಹ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಗುರುಗ್ರಹವು ಇನ್ನೊಂದು ರಾಶಿಗೆ ಸಾಗೋದನ್ನ ಅದ್ಭುತವಾಗಿ ದೋಷ ಪರಿಹಾರ ಎಂಬ ಮಾತಿನಂತೆ ಗುರು ನೋಡಿದರೆ ಕೋಟಿ ರೀತಿಯ ದೋಷ ಪರಿಹಾರಗಳನ್ನು ದೂರ ಮಾಡ್ಕೊಳ್ಬಹುದು ಎನ್ನುವಂತಹ ಚಿಂತನೆ ಎಲ್ಲರ ಹತ್ರ ಇರುತ್ತೆ. ಅದೇ ರೀತಿ ಜ್ಯೋತಿಷ್ಯದಲ್ಲಿ ಅದು ಸತ್ಯ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ರಾಶಿಯವರಿಗೆ ಗುರುವಿನ ಅನುಗ್ರಹ ಬಹಳಷ್ಟು ಮುಖ್ಯ. ನಾಳೆ ನೀವು ಲಾಭ ಮತ್ತು ಒಂದು ವಿಶೇಷವಾದ ಉನ್ನತಿಯನ್ನು ಬರಮಾಡ್ಕೊಳ್ಳೋಕ್ಕೆ ಈ ರಾಶಿ ಚಕ್ರದವರು ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಿಕೊಂಡು ಜ್ಯೋತಿಷ್ಯದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನಾವು ತಿಳಿಸುವಂತಹ ಪರಿಹಾರವನ್ನು ಮಾಡ್ತಾ ಹೋದರೆ ಕಳೆದ ಕೆಲವು ಸಮಯದಿಂದ ನೀವು ಎದುರಿಸಿದಂತಹ ಆರ್ಥಿಕ ಸಂಕಷ್ಟ, ಮಾನಸಿಕ ಚಿಂತನೆ, ಎಲ್ಲ ರೀತಿಯ ಅಡೆತಡೆಗಳನ್ನು ಕೂಡ ನಿವಾರಿಸಲಾಗುತ್ತದೆ. ಈ ಸಮಯ ನಿಮಗೆ ಅದ್ಭುತವಾಗಿ ಕೋಟ್ಯಾಧಿಪತಿಗಳಾಗುವಂತಹ ಮಹಾಯೋಗ, ಅದೃಷ್ಟ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ಈ ಸಮಯದಲ್ಲಿ ಗುರುವಿನ ದೃಷ್ಟಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ಲಾಭಗಳನ್ನು ಹೆಚ್ಚಿಸುತ್ತದೆ. ಸಂಪತ್ತು, ಗೌರವ ಮತ್ತು ಕೌಟುಂಬಿಕ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ನೋಡಿ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಜ್ಯೋತಿಷಿಗಳು ಹೇಳುವಂತೆ ಈ ಸಮಯ ಅನುಕೂಲಕರವಾಗಿರುವಂತಹ ವಿಶೇಷವಾದ ಸಂದರ್ಭ. ನಕಾರಾತ್ಮಕವಾದ ಪ್ರಭಾವ ಕಡಿಮೆ ಆಗುತ್ತೆ. ನಿಮಗೆ ರಕ್ಷಣೆಯನ್ನು ಸಿಗುತ್ತೆ. ಸಮರ್ಪಣೆ ಅನ್ನೋದನ್ನ ನೀವು ಕಂಡುಕೊಳ್ತೀರಾ. ಹೌದು, ನೆಮ್ಮದಿಯಾಗಿ ಕೆಲಸವನ್ನು ನಿರ್ವಹಿಸ್ತೀರಾ. ಕೆಲಸದಲ್ಲಿ ನಿರ್ಲಕ್ಷ್ಯವನ್ನು ತಪ್ಪಿಸ್ತೀರಾ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ, ಕಚೇರಿ ನಿಯಮಗಳನ್ನು ಪಾಲಿಸೋದು ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ಹೊಸ ಹೂಡಿಕೆ ಅಥವಾ ದೊಡ್ಡ ಮೊತ್ತದ ಹಣಕಾಸು ವ್ಯವಹಾರ ಮಾಡುವಾಗ 2 ಬಾರಿ ಯೋಚನೆ
ಯೋಚಿಸಬೇಕು. ವೇಗಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಅರಿತು ನಡೆಯಬೇಕಾದ ಸಮಯ ಇದಾಗಿರುತ್ತೆ. ದೃಷ್ಟಿ ನಿಮಗೆ ದೊಡ್ಡದಾದ ಸಮಾಧಾನ ಮತ್ತು ಲಾಭವನ್ನು ತಂದುಕೊಡುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ, ತುಲಾರಾಶಿ, ಮೀನರಾಶಿ, ಧನಸು ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥ ಜನರಿಗೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಮನೆ ಅಥವಾ ಆಸ್ತಿ ಖರೀದಿಯ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ. ನಿಮಗೆ ಗುರುವಿನ ದೃಷ್ಟಿಯಿಂದ ಆರೋಗ್ಯದಲ್ಲಿ ಆಲಸ್ಯ ದೂರವಾಗಿ ಚೈತನ್ಯ ಹೆಚ್ಚುತ್ತದೆ. ಅದಲ್ಲದೆ ಸಾಲಬಾಧೆ ಕಡಿಮೆಯಾಗಲು, ಶತ್ರುಗಳಿಂದ ಉಂಟಾಗುವಂತಹ ತೊಂದರೆಗಳು ನಿವಾರಣೆಯಾಗಲು ಗುರು ದೃಷ್ಟಿ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನ ಲಾಭವನ್ನು ಕಂಡುಕೊಳ್ಳುವಂತಹ ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.